ಕಲಬುರಗಿ ಬ್ರೇಕಿಂಗ್. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ. ಕಲಬುರಗಿ, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಇಂದು ಸಿಎಂರಿಂದ ವೈಮಾನಿಕ ಸಮೀಕ್ಷೆ. ಬೆಳೆಹಾನಿ, ಮೂಲಸೌಕರ್ಯಗಳ ಹಾನಿ, ಡ್ಯಾಂ, ಬ್ಯಾರೇಜ್ ತೋರಿಸಲು ಪ್ಲಾನ್ ಮಾಡಿದ್ದೇವೆ. ವೈಮಾನಿಕ ಸಮೀಕ್ಷೆ ನಂತರ ಸಿಎಂ ಕಲಬುರಗಿಯಲ್ಲಿ ರಿವ್ಯೂ ಮೀಟಿಂಗ್ ಮಾಡಲಿದ್ದಾರೆ. ಬೀದರ್, ಯಾದಗಿರಿ, ವಿಜಯಪುರ, ಕಲಬುರಗಿ ಡಿಸಿ ಜೊತೆ ಸಭೆ ನಡೆಸಲಿದ್ದಾರೆ. ಸಿಎಂ ವೈಮಾನಿಕ ಸಮೀಕ್ಷೆ ಸಂದರ್ಭದಲ್ಲಿ ಕೃಷಿ ಸಚಿವರು ರೈತರ ಹೊಲಕ್ಕೆ ಭೇಟಿ ನೀಡಿ ಖುದ್ದು ಪರಿಶೀಲನೆ ಮಾಡ್ತಾರೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಪಗಡೆಯಾಟ ಎಂದಿರುವ ವಿಜಯೇಂದ್ರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಆಕ್ರೋಶ. ಚೆನ್ನಾಗಿದ್ದಾರೆ ಇವರು. ಇದೇ ತೇಜಸ್ವಿ ಸೂರ್ಯವಾಗಿ ಹಿಂದುತ್ವ ಅಂತ ಓಡಾಡ್ತಾ ಇದಾರಲ್ಲ. ಯಾವ ಕಾಲೇಜಲ್ಲಿ ಓದಿದ್ದು, ಯಾವ ಸ್ಕೂಲಲ್ಲಿ ಓದಿದ್ದು? ಕಾನ್ವೆಂಟ್ನಲ್ಲಿ. ಹೌದಾ? ಇವ್ರು ಯಾವುದೋ RSS ಶಾಖೆನಲ್ಲಿ ಓದಿಲ್ಲ. ಇವ್ರು ಕಾನ್ವೆಂಟ್ನಲ್ಲಿ ಓದ್ಬೇಕಂತೆ. ಇವ್ರಿಗೆ ಇಂಗ್ಲೀಷ್ ಗೊತ್ತಾಗಬೇಕಂತೆ. ಇವ್ರು ಒಳ್ಳೊಳ್ಳೆ ಸ್ಕೂಲ್ಗಳಿಗೆ ಕಳಿಸ್ಬೇಕು, ಅಬ್ರಾಡ್ ಹೋಗ್ಬೇಕಂತೆ. ಆದರೆ ಹಿಂದುಳಿದ ವರ್ಗದವರು, ದಲಿತರು, ಅವ್ರಿಗೇನು ಆಗಬಾರ್ದಂತೆ. ಚೆಕ್ ಮಾಡ್ಕೊಳ್ಳಿ. ಇವ್ರ ಮಕ್ಕಳು, ಮೊಮ್ಮಕ್ಕಳೆಲ್ಲ ಯಾವ್ಯಾವ ಸ್ಕೂಲ್, ಯಾವ್ಯಾವ ಕಾಲೇಜಲ್ಲಿ ಓದ್ತಾ ಇದ್ದಾರಂತ. ಇವ್ರಿಗೆ ಅಟೆಂಡೆನ್ಸ್ ಹಾಕ್ಬೇಕೇನ್ರಿ? ಜನರಿಗೆ ತಾನೇ ಅಟೆಂಡೆನ್ಸ್ ಹಾಕಬೇಕು. ಅಟೆಂಡೆನ್ಸ್ ಹಾಕಿಲ್ಲ ಅಂದರೆ ಜನರು ತೀರ್ಪು ತಗೋತಾರೆ. ಜನರು ನಮಗೆ ಶಿಕ್ಷೆ ಕೊಡ್ತಾರೆ ಚುನಾವಣೆಯಲ್ಲಿ. ಇವ್ರ ಹತ್ರ ಹೇಳ್ಬಿಟ್ಟು ಹೋಗ್ಬೇಕಾ? ಇವ್ರ ಹತ್ರ ನಾವು ಕೊಡ್ಬೇಕಾ? ನಮ್ಮ ಏನು ದಿನಚರಿ ಇವ್ರ ಹತ್ರ ಕೊಡ್ಬೇಕಾ? ನಾವು ಯಾವ ರೂಟಿಗೆ ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ? ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ BJP. ಅವ್ರು ಅಪೋಸಿಷನ್ ಇದ್ದಾರೆ, ಕೇಳಲಿ, ಟೀಕೆ ಮಾಡಲಿ. ಅವ್ರದ್ದೇನಾದರೂ ಸಲಹೆಗಳಿದೆ ಸ್ವೀಕಾರ ಮಾಡೋಣ. ಸುಮ್ಮನೆ ಟೀಕೆ ಮಾಡೋಕ್ಕಲ್ಲ. ಈಗ ಇವರು ಹಿಂದೆ ಪ್ರವಾಹ ಬಂದಾಗ ಇವರೆಲ್ಲ ಎಲ್ಲಿದ್ರಿ? ಕಲಬುರಗಿಗೆ ಒಂದು ಮಂತ್ರಿ ಕೂಡ ಯೋಗ್ಯತೆ ಇರಲಿಲ್ಲ BJPಗೆ. ಒಂದು ಮಂತ್ರಿ ಕೊಟ್ಟಿದ್ದಾರ ಹಿಂದಿನ ಸರ್ಕಾರದಲ್ಲಿ? ಇವರೇನು ಮಾತಾಡ್ತಾ ಇದ್ದಾರೆ? ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೋದ ಬಾರಿ BJP ಸರ್ಕಾರ ಇದ್ದಾಗ ಅದಕ್ಕೆ ಜನರಲ್ಲ ಇಷ್ಟು ಭಾರಿ ಬಹುಮತದಿಂದ ನಮ್ಗೆ ಗೆಲ್ಸಿದ್ದು. ವಿ ಆರ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್, ವಿ ಆರ್ ರೆಸ್ಪಾನ್ಸಿವ್ ಗೌರ್ಮೆಂಟ್. ನಾವು ಮಾಡ್ತೀವಿ. ಕಲ್ಪನಾ ಇದು ಇದೆಯಾ? ಪ್ರಜ್ಞೆ, ಸಾಮಾನ್ಯ ಪ್ರಜ್ಞೆ ಇದೆಯಾ ಅವರಿಗೆ? ಮಾತಿದ್ರೆ ರಾಹುಲ್ ಗಾಂಧಿ ಉತ್ತರಿಸ್ಬೇಕು, ಸೋನಿಯಾ ಗಾಂಧಿ ಉತ್ತರಿಸ್ಬೇಕು, ಖರ್ಗೆ ಅವರು ಉತ್ತರಿಸ್ಬೇಕು. ಮತ್ತು ಇವ್ರು ಡೆಲ್ಲಿನಲ್ಲಿ ಇವರೇನು ಕತೆ ಕಾಯ್ತಾ ಇದ್ದಾರೆ ಮೋದಿ ಅವರು ಮತ್ತು ಅಮಿತ್ ಶಾ ಅವರು? ಈ ಸಮೀಕ್ಷೆ ಮೂಲಕ ರಾಜ್ಯ ಸರ್ಕಾರ ಪಗಡೆ ಆಟ ಆಡ್ತಾ ಇದೆ ಅಂತ. ಈಗ ನಮ್ಗೆ ಸಮೀಕ್ಷೆಗೆ ವಿರೋಧ ಇಲ್ಲ, ಆದರೆ ಅವರು ಜಾತಿ ಇಲ್ಲ. ಮೋದಿ ಅವರು ಜಾತಿ ಸಮೀಕ್ಷೆ ಮಾಡ್ತೀನಿ ಅಂತ ಒಪ್ಕೊಂಡ್ರಲ್ಲ, ಅದು ಮಾಸ್ಟರ್ ಸ್ಟ್ರೋಕ. ನಾವು ಜಾತಿ ಸಮೀಕ್ಷೆ ಅಲ್ಲ. ಯಾವ್ಯಾವ ಜಾತಿಗಳು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿದೆ ಅಂತ ತಿಳ್ಕೊಳೋದು ತಪ್ಪ. ಆಮೇಲೆ ಇದು ದತ್ತಾಂಶ ಪಡೆದೇ ನಾವು ನಿಯಮಗಳು ಮಾಡಬೇಕು, ನೀತಿಗಳು ಮಾಡಬೇಕು. ನಾವು ನೀತಿಗಳು ಮಾಡಿದಾಗ ನೀವು ಕೇಳ್ತೀರಾ, ಎಲ್ಲಿಂದ ಬಂತು ಈ ನೀತಿ, ಯಾಕೆ ಆ ನೀತಿ, ಯಾಕೆ ಈ ಯೋಜನೆ ಬರೀ ಈ ಸಮಾಜದವ್ರಿಗೆ ಯಾಕೆ ಅಂತ ಕೇಳ್ತೀರಲ್ರಿ. ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ ಇವರಿಗೆ, BJPನವರಿಗೆ? ಇವ್ರ ಯೋಗ್ಯತೆಗೆ ಸೆನ್ಸಸ್ ಮಾಡೋಕ್ಕಾಗಿಲ್ಲ 10 ವರ್ಷದಲ್ಲಿ. ಇವ್ರು ಸೆನ್ಸಸ್ ಮಾಡಿದರೆ ನಮ್ಗೇನು ಅಗತ್ಯ ಆಯ್ತು ಇದು ಮಾಡೋದು? ಬಿಕಾಸ್ ಇವರು ಸೆನ್ಸಸ್ ಮಾಡಿದ್ರೆ, ನ್ಯಾಷನಲ್ ಸೆನ್ಸಸ್ ಏನಾದರೂ ಮಾಡಿದ್ರೆ ಮೋದಿಯವರ ಬಂಡವಾಳ ಬಯಲಾಗುತ್ತೆ. ಇವರೇನು ವಿಶ್ವಗುರು ಅಂದ್ಕೊಂಡು ಹೇಳ್ಕೊಂಡು ಓಡಾಡ್ತಾರೆ, ಅದೆಲ್ಲನೂ ಕೂಡ ಕುಸಿದೋಗುತ್ತೆ. ಮೋದಿಯವರ ಏನು ಮಾಸ್ಟರ್ ಸ್ಟ್ರೋಕ್ಗಳದ್ದು ನಿಜಾಂಶ ಗೊತ್ತಾಗುತ್ತೆ ಅಂತ. ಯಾಕೆ ಮಾಡಿಲ್ಲ ರೀ ಸೆನ್ಸಸ್? ಯಾಕೆ ಮಾಡಿಲ್ಲ ಹೇಳಿ ನನಗೆ? ನ್ಯಾಷನಲ್ ಸೆನ್ಸಸ್ಸು ಇಷ್ಟೊತ್ತಿಗೆ ಆಗಬೇಕಾಗಿತ್ತು. ನ್ಯಾಷನಲ್ ಸೆನ್ಸಸ್ ಆಗಿದ್ದಿದ್ರೆ ಇದಕ್ಕೆ ಯಾಕೆ ಕೈ ಹಾಕ್ತಾ ಇದ್ವಿ ನಾವು? ಸರ್ವೆ ಮಾಡಬಾರ್ದ? ಅದು BJPಯವರಿಗೆ ಕಾಮನ್ ಸೆನ್ಸ್ ಇಲ್ಲ. ದ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಫ್ ಕರ್ನಾಟಕ ಕ್ಯಾನ್ ಡೂ ಸರ್ವೇಸ್. ದೇ ಆರ್ ಎಂಟೈಟಲ್ಡ್, ದೇ ಆರ್ ಎಂಪವರ್ಡ್ ಕಾನ್ಸ್ಟಿಟ್ಯೂಷನಲಿ ಆ್ಯಂಡ್ ಲೀಗಲಿ ಟು ಡೂ ಸರ್ವೇಸ್. ಅದು ಮಾಡ್ತಾ ಇದ್ದೀವಿ. ಇವರಿಗೇನು ಕಡಿತಾ ಇದೆ? ಆಮೇಲೆ ಒಂದು ನಿಮಿಷ ಸರ್, ಈಗ ಜೋಶಿ ಅವರು ಮತ್ತು ಇನ್ನೊಬ್ಬ ಯಾರು ಬೆಂಗಳೂರು ಸಂಸದರು ತೇಜಸ್ವಿ ಸೂರ್ಯ ಹೇಳ್ತಾ ಇದ್ದಾರೆ, ಇದು ದತ್ತಾಂಶ ಮಾರಾಟ ಆಗುತ್ತೆ, ನಾನು ಮಾಡಲ್ಲ. ಜವಾಬ್ದಾರಿ ಸ್ಥಾನಮಾನದಲ್ಲಿ ಇರುವಂಥ ಮಾತೇನ್ರಿ. ಆದರೆ ನಾಳೆ ಕಾಸ್ಟ್ ಸೆನ್ಸಸ್ ಇವ್ರು ಮಾಡ್ತಾರಲ್ಲ ಮೋದಿಯವರು, ಅದನ್ನು ಮಾರಾಟಕ್ಕೆ ಇಡ್ತಾರ? ಈ ದತ್ತಾಂಶಗಳೆಲ್ಲನೂ ನೀವೇನು ಸೆನ್ಸಸ್ಸಿಂದ ಎಷ್ಟಕ್ಕೆ ಮಾಡ್ತಾ ಇದ್ದೀರಾ? ಯಾರಿಗೆ ಮಾಡ್ತಾ ಇದ್ದೀರಾ? ಅದನ್ನು ಹೇಳಿ. ಮತ್ತೆ ಇವ್ರಿಗೆ ಗೊತ್ತಿದೆಯಾ? ಡೇಟಾ ಪ್ರೈವಸಿ ಆ್ಯಕ್ಟನ್ನ ಹೇಗೆ ಬಾಂಬೆ ಹೈಕೋರ್ಟಲ್ಲಿ ಸ್ಟೇ ಸಿಕ್ಕಿದ್ದು ಮರ್ತೋಗ್ಬಿಟ್ಟಿದ್ದಾರೆ. 1417 ಕೋಟಿ ರೂಪಾಯಿ ಯಾರು ಅವ್ರು ಕೊಟ್ಟಿದ್ದ? ಆಯ್ತು, ಅವರ ಪೂಜೆ ಅಪ್ಪಾಜಿನೇ ತಾನೇ ಹೇಳಿದ್ದು ನೋಟ್ ಛಪಾಸ ಮಿಷಿನ್ ಇಲ್ಲ ಅಂತ. ಅವ್ರದ್ದೇ ತಾನೇ, ಅವ್ರ ತಂದೆಯವ್ರು ತಾನೇ ಬಂದೇ ಇಲ್ಲ ಇಲ್ಲಿ ಕಲಬುರಗಿಗೆ. ಈಗ ಯಡಿಯೂರಪ್ಪನ 13,000 ಕೊಟ್ಟು ರಾಜ್ಯ ಸರ್ಕಾರ 23,000 ಕೇಂದ್ರ ಸರ್ಕಾರ ನೋಡಿ.
ಯಾರು ಕಾಯ್ಕೊಂಡಿದ್ದೀವಿ? ಹೋದ ಬಾರಿ ಕಾಯ್ಕೊಂಡು ಕೂತಿದ್ವಾ? ಸುಪ್ರೀಂ ಕೋರ್ಟ್ ನಾವು ನಮ್ದೇನು ಪಾಲಿದೆ ನಮ್ಗೆ ಕೊಟ್ಟು ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾಗಿತ್ತು. ನಾವು ಮತ್ತೊಂದ್ಬಿಟ್ಟಿದ್ರ BJP ಅವರು. ವಿಜಯೇಂದ್ರ ಅವರೇ ನಾನು ದಯವಿಟ್ಟು ನೆನಪಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಹೋದ ಬಾರಿ ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಟ್ಟಿದೆ ಸ್ವಲ್ಪ ಓದಿ. ರಾಷ್ಟ್ರ ಸರ್ಕಾರ ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯ ಸರ್ಕಾರ ನಮ್ಮ ಕರ್ತವ್ಯ ನಾವು ಮಾಡಿದ್ಮೇಲೆ ನಿಮ್ಮ ಹತ್ರ ಕೇಳಿದ್ದು. ಆಮೇಲೆ ನಾವು ಏನು BJP ಅವ್ರು ಹೆಂಗೆ ಬಿಂಬಿಸ್ತಾ ಇದ್ದಾರೆ ಅಂದರೆ ನಮ್ಮ ಮೇಲೂ ಭಾಳ ದೊಡ್ಡ ಉಪಕಾರ ಮಾಡ್ತಾ ಇದ್ದಂಗೆ ಇದೆ ಅಲ್ಲ ಕೇಂದ್ರ ಸರ್ಕಾರ. ತೆರಿಗೆ ನಮ್ಮದು, GST ಪಾವತಿ ಮಾಡ್ತಾರೆ ಅದು ನಾವು. ಏನು ನಿಮ್ಮ IT ಏನು ಎಕ್ಸ್ಪೋರ್ಟ್ಸ್ನಲ್ಲಿ 4.5 ಲಕ್ಷ ಕೊಡ್ತಾ ಇರೋದು ನಾವು. ಏನು ದೊಡ್ಡ ಉಪಕಾರ ಮಾಡ್ತಾ ಇದ್ದೀರಾ ನೀವು? ನಮ್ಮ ಬೆವರಿಗೆ ತಕ್ಕ ಬೆಲೆ ಕೊಡಿ ಅಂತ ಇದ್ದೀವಿ ಅಷ್ಟೇ. ಏನು ಕಷ್ಟಪಟ್ಟು ಕನ್ನಡಿಗರು ಬೆವರು ಸುರಿಸ್ತಾ ಇದ್ದಾರಲ್ಲ ಅದಕ್ಕೆ ಕೂಲಿ ಕೇಳ್ತಾ ಇರೋದು ಸ್ವಾಮಿ, ಪುಕ್ಸಟ್ಟೆ ಏನು ಕೇಳ್ತಾ ಇಲ್ಲ. ಆಮೇಲೆ ನಮ್ಮ ಕರ್ತವ್ಯವನ್ನು ನಿರ್ವಹಿಸ್ಬಿಟ್ಟು ನಮ್ಮ ಜವಾಬ್ದಾರಿಯನ್ನು ಮುಗಿಸಿ ನಮ್ಮ ಕೈಲಿ ಎಷ್ಟು ಹಣ ಆಗ್ತದೆ ಅದು ಕೊಟ್ಬಿಟ್ಟು ಕೇಳ್ತಾ ಇರೋದು. ನೀವೇನು ಮಾಡ್ತಾ ಇದ್ದೀರಾ? ನೀವು ಎಲ್ಲರೂ ಸೇರಿ ಹೋಗಿ ಅಲ್ಲಿ ಸರ್ಕಾರಕ್ಕೆ ಒತ್ತಾಯ ಹಾಕಿದ್ಬಿಟ್ಟು ಅಲ್ಲಿ ಕೇಳ ನಿಮಗೆ ತಾಕತ್ತು ಇಲ್ಲ, ದಮ್ಮಿಲ್ಲ. ಇಲ್ಲಿ ಬಂದು ಸುಮ್ಮನೆ ಮೀಡಿಯಾ ಮುಂದೆ ಹೇಳೋದಲ್ಲ, ಅಲ್ಲಿ ಹೋಗಿ ತೋರಿಸಿ ನಿಮ್ಮ ಪೌರುಷ. ಅವರು ಹೇಳ್ತಾರಂಥದ್ದು ಮಂತ್ರಿಗಳು ನೋಡಿ, ದಯವಿಟ್ಟು ತಾವು ಹೋಲಿಕೆ ಮಾಡಿ. BJP ಅವರ ಹಿಂದಿನ 4 ವರ್ಷ ಅವಧಿನಲ್ಲಿ ಅವರು ನೀಡಿದ್ದು ಬರೀ 201 ಕೋಟಿ ರೂಪಾಯಿ. ಇದೇ BJP ಅವರು ಇವತ್ತೇನು ಕಲಬುರಗಿ ಮತ್ತು ವಿಜಯಪುರದಲ್ಲಿ ಸಮೀಕ್ಷೆ ಮಾಡ್ತಾ ಇದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗ ಯಡಿಯೂರಪ್ಪ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ರು, ನೀವು ಹೆಂಗೆ ಬೇಕೆ ಹಾಗೆ ನೀವು ರಿಪೋರ್ಟ್ಗಳು ಕೊಡಬೇಡಿ, ನನ್ನ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳಿದವರು. ಹೋದ ಬಾರಿ ಯಡಿಯೂರಪ್ಪನವರು ವೈಮಾನಿಕ ಸಮೀಕ್ಷೆ ಮಾಡೋ ನೆಪದಲ್ಲಿ ಏರ್ಪೋರ್ಟಿಂದ ಹೊರಗಡೆನೂ ಕೂಡ ಬಂದಿಲ್ಲ. ರೈತರಿಗೂ ಭೇಟಿಯಾಗಿಲ್ಲ, ಅಧಿಕಾರಿಗಳಿಗೂ ಭೇಟಿಯಾಗಿಲ್ಲ, ಹಾಗೆ ಹೋಗಿ. ಸೊ ಅವರಿಂದ ನಾವು ಏನು ಪಾಠ ಕಲಿಯೋದಿಲ್ಲ. ನಾವು ಕಳೆದ 2 ವರ್ಷದಲ್ಲಿ 1414 ಕೋಟಿ ರೂಪಾಯಿಯನ್ನು ನಾವು ಪಾವತಿ ಮಾಡಿದ್ದೇವೆ. ಇನ್ಶೂರೆನ್ಸ್ನಲ್ಲೇ ನಾವು 651 ಕೋಟಿ ಮಾಡಿದ್ದೇವೆ. ನಿತ್ಯ ರೋಗ ಬಂದಾಗೂ ಕೂಡ ಸರ್ಕಾರನೇ ನೆರವು ನೀಡಿದ್ದೇವೆ. ಸೊ ಅದರಿಂದ ಈಗಲೂ ಕೂಡ ಏನೇನಿದೆ, ಏನೇನು ಹಾನಿಯಾಗಿದೆ, ಮೂಲಭೂತ ಸೌಕರ್ಯ ಇರ್ಬೋದು, ಹೊಲಗಳಿರ್ಬೋದು, ಬೆಳೆನಾಶ ಇರ್ಬೋದು, ಅದೆಲ್ಲನೂ ಕೂಡ ಜಂಟಿ ಸಮೀಕ್ಷೆ ಆಗಲಿ. ಆತುರದಲ್ಲಿ ನಾವು ಮಾಡಿದರೆ ರೈತರಿಗೆ ನಾವು ನ್ಯಾಯ ಒದಗಿಸಿಕೊಡ್ಲಿಕ್ಕೆ ಆಗೋದಿಲ್ಲ. ಮಳೆ ನಿಂತಾದ್ಮೇಲೆ ನೀರು ಸ್ವಲ್ಪ ವಾಪಸ್ ಹೋದ್ಮೇಲೆ ಅದಾದಮೇಲೆ ಜಂಟಿ ಸಮೀಕ್ಷೆಯನ್ನು ನಾವು ಸರ್ಕಾರಕ್ಕೆ ಇಂಟ್ರೀಮ್ ರಿಪೋರ್ಟನ್ನು ನಾವು ಸಲ್ಲಿಸಿದ್ದೇವೆ. ಸೊ 1 ಲಕ್ಷಕ್ಕಿಂತ ಹೆಚ್ಚು 1 ಲಕ್ಷ ಹೆಕ್ಟೇರ್ಗಿಂತ ಹೆಚ್ಚು ಬೆಳೆ ಹಾನಿಯಾಗಿದೆ. ಇಲ್ಲ ಇವ್ಯಾಲ್ಯೂಯೇಟ್ ಏನು ಕೊಟ್ಟರು ನಾವು ಅಕ್ಯುರೇಟ್ ಫಿಗರ್ಸ್ ಕೊಟ್ಟರೆ ನಮಗೆ ಪರಿಹಾರ ಸಿಗುತ್ತೆ. ಸುಮ್ಮನೆ ನಾವು ಕಾಟಾಚಾರಕ್ಕೆ ನಾವು ಕೊಟ್ಟರೆ ಯಾವುದೇ ರೀತಿಯಾದಂಥ ಪರಿಹಾರ ನಮ್ಗೆ ಸಿಗುತ್ತೆ. ಮಂತ್ರಿಗಳ ಒಂದು ವೈಮಾನಿಕ ಸಮೀಕ್ಷೆಗೆ 11 ಏರಿಯಲ್ ರೂಟನ್ನು ನಾವು ಗುರುತಿಸಿದ್ದೇವೆ. ಅದು ಸಂಪೂರ್ಣವಾಗಿ ಬರೀ ಗುಲ್ಬರ್ಗ ಅಷ್ಟೇ ಇರೋದಿಲ್ಲ, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಯೂ ಕೂಡ ನಾವು ಕವರ್ ಮಾಡ್ತೀವಿ. ಸೊನ್ ಬ್ಯಾರೇಜು ನಮ್ಮ ಯಾವುದು ಅದೇ ಭೀಮಾದ ಈ ಕಡೆ ಒಂದು ಇರೋದು ನಮ್ಮ ಕಡೆ ಬರ್ತದೆ. ಇನ್ನೂ ಒಂದು ದಂಡಿಗೆ ಮಾಲ್ಮೆಯಲ್ಲೂ ಮತ್ತು ವಿಜಯಪುರ ಬರ್ತದೆ. ಹಾಗೆ ಸನ್ನತಿ ಬ್ಯಾರೇಜ್ ಇರೋದು ಅಲ್ಲಿ ಸಂಗಮ ಯಾದಗಿರಿ ಮತ್ತು ಕಲಬುರಗಿಗೆ ರಿಟರ್ನ್ ಆಗ್ತದೆ. ಅಂದರೆ ಮೋರ್ ದೆನ್ 270 ಕಿಲೋಮೀಟರ್ಸ್ ಭೀಮಾ ನಮ್ಮ ಕಲಬುರಗಿನಲ್ಲೇ ಹರಿಯೋದು. ಹೆಚ್ಚು ಡ್ಯಾಮೇಜು ಇಲ್ಲೇ ಆಗಿರೋದ್ರಿಂದ ಸೊ ನೀರಲ್ಲಿ ನಿಂತಿದೆ, ಬ್ರಿಡ್ಜಸ್ ಡ್ಯಾಮೇಜ್ ಆಗಿದೆ. ಮತ್ತು ಏನು ವಾಟರ್ ಲೆವೆಲ್ಸ್ ಇಲ್ಲಿ ಬ್ಯಾರೇಜ್ಗಳು ಡ್ಯಾಮ್ಗಳು ಹೇಗೆ ನಿಂತಿದೆ ಎಲ್ಲರೂ ಕೂಡ ಕ್ರಾಪ್ ಲಾಸ್, ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಆಸ್ ವೆಲ್ ಆಸ್ ಡ್ಯಾಮ್ಸ್ ಆ್ಯಂಡ್ ಬ್ಯಾರೇಜಸನ್ನು ನಾವು ತೋರಿಸೋದಕ್ಕೆ ಪ್ಲ್ಯಾನ್ ಮಾಡ್ತೀವಿ.